ಶರಾವತಿ ನದಿ ಕಣಿವೆ ಉಳಿಸಿ ಒಕ್ಕೂಟದ ಎಲ್ಲ ಜಿಲ್ಲೆಯಿಂದ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ಒಕ್ಕೂಟದ ಹೋರಾಟಗಾರರಿಗೆ ಶರಣಾರ್ಥಿಗಳನ್ನು ತಿಳಿಸಿ ಮಾತನಾಡೋದೇನಿಲ್ಲ. ವಿಶೇಷವಾಗಿ ಧಾರವಾಡದಿಂದ ಅಮ್ಮವರು ಬಂದಿದ್ದಾರೆ. ಅದನ್ನೇ ಹೇಳ್ಬಿಡ್ಬೋದು. ನಾನು ಉದಾಹರಣೆ ಏನು ಕೊಡ್ಬೋದು ಅಂದರೆ, ಧಾರವಾಡ ಜಿಲ್ಲೆದು ಮಹದಾಯಿ ಹೋರಾಟ ಅಂತ ಒಂದು ಹೋರಾಟ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಬಹಳ ದೊಡ್ಡ ಹೋರಾಟ ಮಹದಾಯಿ ಹೋರಾಟ. ಆ ಹೋರಾಟವನ್ನು ಎಷ್ಟು ವರ್ಷಗಳಿಂದ ಮಾಡ್ತಾರೆ. ನಾನು ಹುಟ್ಟದಾಗಿಂದ ನನಗೆ ಗೊತ್ತಿದ್ದಂಗೆ, ನನಗೆ ಅರಿವು ಬಂದಾಗಿಂದ ಹೋರಾಟ ಮಾಡ್ತಾ ಇದ್ರೆ ನೀರು ಕೊಡ್ತಾ ಇಲ್ಲ. ಆದರೆ ಸರ್ಕಾರ ಅದರ ಬಗ್ಗೆ ಯಾವುದನ್ನು ಗಮನಿಸ್ತಾ ಇಲ್ಲ. ಆ ಹೋರಾಟ ಹೇಗೆ ಕಿಚ್ಚು ಹಚ್ಚಿಕೊಂಡಿದ್ದಿಲ್ಲ, ಹಾಗೆಯೇ ಮಲೆನಾಡಿನಲ್ಲಿ ರಕ್ತ ಕೊಟ್ಟೆವು, ನೀರು ಕೊಡದೆವು ಅನ್ನುವ ಹೋರಾಟವನ್ನು ನಾವು ಮಾಡಿದರೆ ಮಾತ್ರ ಶರಾವತಿಯನ್ನು ಉಳಿಸೋದಕ್ಕೆ ಸಾಧ್ಯವಾಗಿರುವಂಥದ್ದು. ಅಷ್ಟು ಗಟ್ಟಿಯಾಗಿ ನಾವು ನಿಲ್ಲಬೇಕಾಗಿರುವಂಥದ್ದು. ಸಲಹೆಗಳನ್ನು ತಗೊಳ್ಳೋಣ. ಪರಿಸರವಾದಿಗಳು, ಈ ಪರಿಸರ ಆಸಕ್ತರು, ಪರಿಸರ ಪ್ರೇಮಿಗಳು, ಹೀಗೆ ತುಂಬ ಜನ ಇರೋದರಿಂದ ಅಂಥವ್ರ ಬಗ್ಗೆ ಸಲಹೆಗಳನ್ನು ತಗೊಳ್ಳೋಣ. ತೆಗೆದುಕೊಂಡು ಬಿಟ್ಟು ಏನೇನು ಮಾಡ್ಬೋದು. ಪ್ರತಿಯೊಬ್ಬರು ಮಾತನಾಡುವಂತಹ ಸಂದರ್ಭದೊಳಗೆ ಸ್ವಾಮೀಜಿಯವರಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಅನಂತಪುರದ ಜಗದ್ಗುರು ಮಠ ಇರುವಂಥದ್ದು, ನಮ್ಮ ತಾಲೂಕಿನಲ್ಲಿ ಬಹಳ ವಿಶೇಷವಾಗಿ ರಾಮಚಂದ್ರಪುರ ಮಠ ಇರುವಂಥದ್ದು, ಹುಂಚದ ಮಠ ಇದೆ, ಹಾಗೆ ಗರತಿಕೆರೆ ಮಠ ಇದೆ. ಹೀಗೆ ಮಠ ಇರೋದ್ರಿಂದ ಆ ಎಲ್ಲ ಸ್ವಾಮೀಜಿಗಳನ್ನು ಮತ್ತು ಜಿಲ್ಲೆಯ ಎಲ್ಲ ಸ್ವಾಮೀಜಿನ 30 ಮಠಾಧೀಶರನ್ನ ನಾವು ಮತ್ತೆ ಶಿವಮೊಗ್ಗದಲ್ಲಿ ಬಹಳ ವಿಶೇಷವಾಗಿ ಬಸವಚಂದ್ರ ಸ್ವಾಮೀಜಿ ಅಂತಿದ್ದಾರೆ. ಅವರು ಈ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಎಲ್ಲ ಸ್ವಾಮೀಜಿಗಳನ್ನು ನಾವು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತೆಗೆದುಕೊಳ್ಬೇಕಾಗಿರುವಂಥದ್ದು. ಜವಾಬ್ದಾರಿಯನ್ನು ಖಂಡಿತವಾಗಿ ತೆಗೆದುಕೊಳ್ತೀನಿ. ಆದರೆ ನಿಮ್ಮ ಈ ಹೋರಾಟಕ್ಕೆ ಎಷ್ಟು ಇಲ್ಲಿ ಬಹಳ ಮುಖ್ಯವಾಗಿ ನನ್ನ ಮಠದ ಒಂದು ಸ್ಲೋಗನ್ ಏನಿದೆ ಅಂದರೆ, ಸರ್ವ ಜನಾಂಗದ ಶಾಂತಿಯ ತೋಟ ಶ್ರೀ ಮುಲ್ಲೆಗೆದ್ದೆ ಮಠ ಅಂತೇಳಿ. ನಾವು ಜಾತಿ, ಮತ, ಪಂಥ, ವರ್ಗ, ವರ್ಣ ರಹಿತವಾಗಿ ಬಂದಂಥವರು. ಹಾಗಾಗಿ ಎಲ್ಲ ವರ್ಗದವರು ಸಮೇತವಾಗಿ ಏನು ಸಲಹೆಗಳನ್ನು ಕೊಡ್ತೀರಿ, ಖಂಡಿತವಾಗಿ ಅದಕ್ಕೆ ನಂದು ಏನೈತಿ ಬದ್ಧವಾಗಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಏನು ಸಮಿತಿ, ಒಕ್ಕೂಟದ ಸಮಿತಿ ಮಾಡ್ತೇವಲ್ಲ, ಅದರಾಗ ರಾಜಕೀಯದವರು ಇರಲಾರ್ದಂಗೆ ಇದ್ಬಿಟ್ರೆ ಈ ಹೋರಾಟ ಗಟ್ಟಿಯಾಗಿ ನಿಲ್ತದೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಹೋರಾಟದಲ್ಲಿ ತುಂಬ ಜನ ವಕೀಲರಿದ್ದಾರೆ, ತುಂಬ ವ್ಯವಸ್ಥಿತವಾಗಿ ನೀವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೀರಿ. ಎಲ್ಲ ವರ್ಗದವರು ಸೇರಿ ಹೋರಾಟವನ್ನು ಮುನ್ನಡೆಸೋಣ ಅನ್ನುವಂತಹ ಮಾತುಗಳನ್ನು ಹೇಳಿ, ಎಲ್ಲ ಕನಸು ನನಸು ಮಾಡುವ ಶಕ್ತಿ ಇದೆ ನಿಮ್ಮೊಳಗೆ, ಜ್ಞಾನಿ ವಿಜ್ಞಾನಿಯಾಗುವ ಯುಕ್ತಿ ಇದೆ ಎದೆಯೊಳಗೆ, ಯಾರದೂ ಸದ್ದಿಲ್ಲ, ನಿದ್ದೆಯಿಂದ ಎದ್ದಿಲ್ಲ, ನೀನು ಬಂದರೆ ಮಾತ್ರ ಈ ಲೋಕ ಏಳುವುದು ಮಿತ್ರ ಎನ್ನುವ ಹಾಗೆ ಯುವಕರು ಎದ್ರೆ ಮಾತ್ರ ಎಲ್ಲವನ್ನು ಸಾಧಿಸುವುದಕ್ಕೆ ಶಕ್ತಿ ಇದೆ ಅನ್ನೋದು ಯುವಕರನ್ನ ಎಚ್ಚರಿಸುವಂತ. ಬಹಳ ಸ್ವಾಮಿ ವಿವೇಕಾನಂದರು ಉದಾಹರಣೆ ತುಂಬ ಜನ ಕೊಟ್ಟರು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ. ಅವ್ರು ಅವಾಗ ಹೇಳ್ಬಿಟ್ರೆ ಇನ್ನೂ ಎದ್ದಿಲ್ಲ ನಾವು ಯಾರು. ಹಾಗಾಗಿ ಈಗರ ಹೇಳೋಣ ಅನ್ನುವಂತಹ ಮಾತುಗಳನ್ನು ಹೇಳಿ ಹೊನ್ನಾವರ ಭಾಗದವರು ಒಂದರಿಗೊಮ್ಮೆ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ತಿಳಿಸೋಣ. ಇನ್ನೂ ಹೆಚ್ಚು ನಿಮ್ಮಲ್ಲಿ ಕಿಚ್ಚು ಹತ್ತಬೇಕು. ನಿಮಗೊಂದು ಸಲಹೆ ಕೊಡೋದೇನೆಂದರೆ, ಈಗ ನಮ್ಮ ಅಣ್ಣವ್ರು ಹೇಳ್ತಾ ಇದ್ದು, ಈಗ ಅವರೆಲ್ಲ ಕೆಲಸ ಶುರು ಮಾಡಿದ್ದಾರೆ ಅಂತ ಹೇಳಿ, ಅಂದರೆ ಸರ್ವೆ ಮಾಡಿಬಿಟ್ಟಿದ್ದಾರೆ. ಸರ್ವೆ ಮಾಡೋದಕ್ಕೆ ನೀವು ಅವಕಾಶನೇ ಕೊಡ್ಬಾರ್ದು. ಇಡೀ ಊರಿನವ್ರು ಎದ್ದು ನಿಂತ್ಕೊಳ್ರಿ. ನೀವೇ ಗಟ್ಟಿ ನಿಂತ್ಕೊಂಡ್ಬಿಟ್ರಿ ಅಂದ್ರೆ ಅವ್ರು ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಊರನ್ನವ್ರು ಗಟ್ಟಿ ಆಗ್ಬೇಕು ನೋಡ್ರಿ. ಒಡೆದು ಆಳುವ ಸಂಸ್ಕೃತಿಯನ್ನು ನಿಮ್ಮೂರಲ್ಲಿ ಅದನ್ನು ಬಿಡಿಸ್ಬೇಕು. ಕೂಡಿಸುವ ಸಂಸ್ಕೃತಿಯನ್ನು ನಾವು ಮಾಡಬೇಕು. ಡ್ಯಾಮ್ ಒಡೆಯೋದು ಹೇಳಿದರು, ಒಡೆಯೋದು ನಮ್ಮ ಸಂಸ್ಕೃತಿ ಇಲ್ಲ, ಪ್ಲಸ್ ಚಿಹ್ನೆ ಮಾತ್ರ ನಮ್ಮದು ಕೂಡಿಸುವ ಸಂಸ್ಕೃತಿ ಇರೋದು. ಕೂಡಿಸುವಂಥ ವ್ಯವಸ್ಥೆಗೆ ನಾವೆಲ್ಲ ಹೋಗೋಣ. ಅಮ್ಮ ಹೇಳಿದರು, ವಿಶ್ವೇಶ್ವರಯ್ಯನವರು ಯಾವ ಚಿಂತನೆ ಬಂದು ಹೀಗೆ ನೋಡಿದಾಗ ಇಲ್ಲಿ ಮಾಡೋದ್ರಿಂದ ಕರೆಕ್ಟ್ ಉತ್ಪತ್ತನೆ ಹೇಗೆ ಅವರು ಒಂದು ಚಿಂತನೆ ಇತ್ತಲ್ಲ, ಹಾಗೆ ನಾವು ಎಲ್ಲರೂ ಚಿಂತನೆಯನ್ನು ಮಾಡೋಣ. ಕಾಲೇಜುಗಳಲ್ಲಿ ಇದನ್ನು ಅವೇರ್ನೆಸ್ ಮೂಡಿಸಬೇಕಾಗಿರುವಂಥದ್ದು. ಅವ್ರು ಹೇಳಿದರು, ಮೊದಲಿಗೆ ನಮ್ಮ ಕಾಲೇಜಲ್ಲೇ ನಾನು ಅವೇರ್ನೆಸ್ ಅನ್ನು ಮೂಡಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು.